ಪ್ರಿಯ ವೀಕ್ಷಕರೇ, ದಿನಕ್ಕೊಂದು ಕತೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನೆಲ್ ಅಲ್ಲಿ ದಿನಕ್ಕೊಂದು ದಂತಕಥೆಗಳನ್ನು ಅಪ್ಲೋಡ್ ಮಾಡುತ್ತೇವೆ. ಆದ ಕಾರಣ ನೀವೆಲ್ಲರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು ಹಾಗೂ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಬೇಕು. ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ. ಇದು ಪ್ರಿಯ ಮತ್ತು ರಾಘವ ಅವರ ಕಥೆಯಾಗಿದೆ. ಇಬ್ಬರೂ ಪ್ರೀತಿ ಮಾಡಿದರು, ಆದರೆ ಅವರ ಪ್ರೀತಿಯ ಕಥೆಯು ಜೋಡಿ ಇಲ್ಲದಂತೆ ಪ್ರಾರಂಭವಾಯಿತು. ಪ್ರಿಯ ಮತ್ತು ರಾಘವ ಕಾಲೇಜು ಸ್ನೇಹಿತರು. ಅವರು ಇಬ್ಬರೂ ಉತ್ತಮ ಸ್ನೇಹಿತರೆಂದು ಹೇಳಿಕೊಳ್ಳುತ್ತಿದ್ದರು. ಆದರೆ ಅವರ ಹೃದಯದ ಆಳದಲ್ಲಿ ಒಂದು ಅದೃಷ್ಟವಶಾತ್ ಪ್ರೀತಿ ಬೆಳೆದಿತ್ತು. ಅವರು ಇಬ್ಬರೂ ತಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳುವುದಕ್ಕಿಂತ ತಮ್ಮ ಸ್ನೇಹವನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಒಂದು ದಿನ ಅವರ ಸ್ನೇಹ ಬಳಗವು ಗೋವಾ ಪ್ರವಾಸಕ್ಕೆ ಹೋಗಲು ಯೋಜಿಸಿತು. ಪ್ರಿಯ ಮತ್ತು ರಾಘವ ಕೂಡ ಈ ಪ್ರವಾಸಕ್ಕೆ ಹಮ್ಮಿಕೊಂಡರು. ಪ್ರವಾಸದ ಮೊದಲ ದಿನವೇ ಗೋವಾ ತೀರದಲ್ಲಿ ಬಿರುಸಿನ ಸೂರ್ಯನ ಕಿರಣಗಳು ಸಮುದ್ರದ ಮೇಲೆ ಬೀಳುತ್ತಿರಲಿಲ್ಲ. ಆದರೆ ಪ್ರಿಯ ಮತ್ತು ರಾಘವ ಅವರ ಹೃದಯದಲ್ಲಿ ಬಿರುಗಾಳಿ ಎದ್ದಿತ್ತು. ಅವರು ಸಮುದ್ರದ ತೀರದಲ್ಲಿ ಓಡಾಡುತ್ತಾ ಮಾತನಾಡುತ್ತಾ ಇದ್ದಾಗ ಇಬ್ಬರಿಗೂ ಏನೋ ಹೊಸ ಅನುಭವವಾಯಿತು. ಅವರು ಸಮುದ್ರದ ಅಲೆಗಳ ಜೊತೆಗೂ ಮನದ ಅಲೆಗಳನ್ನು ಕೂಡ ಅನುಭವಿಸುತ್ತಿದ್ದರು. ಆ ರಾತ್ರಿ ಅವರು ಇಬ್ಬರೂ ಸಮುದ್ರದ ತೀರದಲ್ಲಿ ನೆಲೆಸಿದ್ದ ವಿಶಾಲವಾದ ಬಂಗಲೆಯಲ್ಲಿ ಉಳಿದರು. ಸಮುದ್ರದ ಶಬ್ದ ಮತ್ತು ಗಾಳಿ ಅವರ ಮನದ ಉತ್ಕಂಠೆಯನ್ನು ಹೆಚ್ಚಿಸುತ್ತಿತ್ತು. ಪ್ರಿಯ ತೀರದಲ್ಲಿ ನೆಲದ ಮೇಲೆ ಕುಳಿತು ತನ್ನ ಹೃದಯದ ಮಾತುಗಳನ್ನು ಅನಿಸಿಕೊಳ್ಳಲು ಆರಂಭಿಸಿದಳು. ನಾನಿಂದು ಈ ಕ್ಷಣವನ್ನು ಯಾವತ್ತೂ ಮರೆಯುವುದಿಲ್ಲ ಎಂದು ಪ್ರಿಯ ಆಲೋಚಿಸುತ್ತಿದ್ದಳು. ರಾಘವ ಅವಳ ಹತ್ತಿರ ಹೋದ. ನೀನು ಏನೋ ಅಂತ ಆಲೋಚಿಸುತ್ತಿರುವೆಯಾ ಎಂದು ಕೇಳಿದ. ಪ್ರಿಯ ನಗುತ್ತಾ ತಿರುಗಿ ಅವನನ್ನು ನೋಡಿದಳು. ಇಲ್ಲ, ನಾನು ನಿನ್ನ ವಿಷಯದಲ್ಲಿ ಆಲೋಚಿಸುತ್ತಿದ್ದೇನೆ ಅಂತ ತಿಳಿಸಿದಳು. ರಾಘವ ನೊಡೆಯುತ್ತಾ ನಾನು ಸಹ ಎಂದ. ಆ ಕ್ಷಣದಲ್ಲಿ ಅವರಿಬ್ಬರೂ ತಮ್ಮ ಪ್ರೀತಿಯನ್ನು ಒಪ್ಪಿಕೊಂಡರು. ಪ್ರಿಯ ಮತ್ತು ರಾಘವ ಅವರ ಪ್ರೀತಿಯ ಕತೆ ಗೋವಾದ ತೀರದಲ್ಲಿ ಮೊದಲನೆಯದಾಗಿ ಪಡುವಣ ಆಲೋಚನೆಯಂತೆ ಬೆಳಕಿಗೆ ಬಂದಿತು. ಇವರ ಕಥೆಯು ಚಿರಮತ್ತದ ಮಧುರ ನೆನಪುಗಳ ಸೂರ್ಯನಂತೆ ಎಂದಿಗೂ ಮಿಂಚುತ್ತದೆ. ಪ್ರಿಯ ಮತ್ತು ರಾಘವ ತಮ್ಮ ಪ್ರೀತಿಯನ್ನು ಒಪ್ಪಿಕೊಂಡ ನಂತರ ಅವರ ಪ್ರವಾಸ ಹೊಸ ಆಯಾಮ ಪಡೆದುಕೊಂಡಿತು. ಅವರು ತಮ್ಮ ಹೃದಯದ ಭಾವನೆಗಳನ್ನು ಹಂಚಿಕೊಂಡಿದ್ದರಿಂದ ಇನ್ನುಳಿದ ದಿನಗಳು ಸ್ವರ್ಗದಂತಹವುಗಳಾಗಿ ಪರಿವರ್ತಿತವಾದವು. ಗೋವಾದ ಅದ್ಭುತ ತೀರಗಳು, ಚಿಕ್ಕ ಚಿಕ್ಕ ಬೀದಿಗಳು, ಸ್ಥಳೀಯ ಶಾಪಿಂಗ್ ಮಾರುಕಟ್ಟೆಗಳು ಈ ಎಲ್ಲವೂ ಪ್ರಿಯ ಮತ್ತು ರಾಘವಗೆ ಹೊಸ ರೀತಿಯ ಅನುಭವವನ್ನು ನೀಡಿದವು. ದಿನ ಬೆಳಿಗ್ಗೆ ಅವರು ಕಡಲ ತೀರದಲ್ಲಿ ಬೆರಳನ್ನೂ ಹಿಡಿದು ಚಲಿಸುತ್ತಿದ್ದರು. ತೀರದ ಸುತ್ತ ಚಲನಚಿತ್ರದ ದೃಶ್ಯಗಳನ್ನು ಹೋಲಿಸಿದಂತೆ ಬೆಚ್ಚಗಿನ ಬಿಸಿಲಿನ ಕಿರಣಗಳು ಅವರ ಮೇಲೆ ಬೀಳುತ್ತಿತ್ತು. ಪ್ರತಿ ಹನಿ ಅಲೆಗಳು ಇವರ ಪ್ರೀತಿಯ ಕಥೆಗಳಿಗೆ ಒದಗಿಸಿದ ಭಾವನೆಯನ್ನು ಜ್ಞಾಪಿಸುತ್ತಿದ್ದವು. ಒಂದು ದಿನ ಅವರು ದೋಣಿಯಲ್ಲಿ ಸುತ್ತಾಡಲು ಹೊರಟರು. ಸಮುದ್ರದ ಆಳಕ್ಕೆ ತಾವು ಸಾಗುತ್ತಿರುವಾಗ ಪ್ರಿಯ ತನ್ನನ್ನು ರಾಘವನ ಹತ್ತಿರ ಮತ್ತಷ್ಟು ಹತ್ತಿರವಾಗುತ್ತಿದೆ ಎಂದು ಭಾಸವಾಯಿತು. ಆ ಮಂಜಿನ ಮಧ್ಯೆ ಆಳವಾದ ನೀರಿನ ನಡುವೆ ಅವರು ಮೊದಲ ಬಾರಿಗೆ ಚುಂಬಿಸಿದರು. ಆ ಕ್ಷಣವು ಅವರು ಇಬ್ಬರಿಗೂ ಸದಾಕಾಲವಿದ್ದುಕೊಂಡಂತಾಯಿತು. ಅವರು ಹೋಮ್ ಸ್ಟೇನಲ್ಲಿ ಉಳಿದಾಗ ರಾಘವ ಒಂದು ತೂಗುವ ಕುರ್ಚಿಯ ಮೇಲೆ ಕುಳಿತು ಗಿಟಾರ್ ತಕ್ಕಲು ಸುತ್ತಾ ಪ್ರಿಯಗೆ ಹಾಡು ಹಾಡಿದ. ಪ್ರಿಯ ಆ ಕಹಾನಿಯಲ್ಲಿರುವ ನಾಯಕಿಯಂತೆ ಆ ಹಾಡಿನಲ್ಲಿ ತನ್ನ ಪ್ರೀತಿಯನ್ನು ಕಾಣುತ್ತಿದ್ದಳು. ನಿನ್ನ ಜೊತೆ ಇದ್ದಾಗ ನಾನೆಲ್ಲಿಗೆ ಬೇಕಾದರೂ ಹೋಗಲು ಸಿದ್ಧನಾಗಿದ್ದೇನೆ ಎಂದು ರಾಘವ ತನ್ನ ಹೃದಯದ ಆಳದಿಂದ ಹೇಳಿದರು. ಪ್ರಿಯನಿಗೂ ಇದೇ ಭಾವನೆ. ನಾನು ಕೂಡ ನಿನ್ನ ಜೊತೆಯಲ್ಲಿ ಎಲ್ಲಾಗ ಬೇಕಾದರೂ ಹೋಗಲು ಸಿದ್ಧನಾಗಿದ್ದೇನೆ ಎಂದು ಉತ್ತರಿಸಿದಳು. ಅವರ ಪ್ರೀತಿ ಗೋವಾದ ಪ್ರಕೃತಿಯಂತೆ ಸಹಜವಾಗಿ ಬೆಳೆಯಿತು. ಈ ಪ್ರವಾಸದ ಕೊನೆಯ ದಿನದಂದು ಪ್ರಿಯ ಮತ್ತು ರಾಘವ ಅವರು ಇಬ್ಬರೂ ನಿಗೂಢವಾದ ಸುಂದರ ತೀರ್ಥಯಾತ್ರಾ ಸ್ಥಳಕ್ಕೆ ಭೇಟಿ ನೀಡಿದರು. ಅದು ಒಂದು ಶಾಂತವಾದ ಜಾಗ. ಅದು ಅವರ ಪ್ರೀತಿಗೆ ಒಬ್ಬ ದೇವರ ಸಹಾಯವನ್ನು ಕೇಳಲು ತಡೆಯಿರಲಿಲ್ಲ. ಅವರು ಅಲ್ಲೇ ಪವಿತ್ರವಾಗಿರುವ ಒಂದು ತೀರ್ಥದ ನೀರನ್ನು ತಮ್ಮ ಮೇಲೆ ಎಳೆಯುತ್ತಾ ತಮ್ಮ ಪ್ರೀತಿಯ ಭವಿಷ್ಯವನ್ನು ದೇವರಿಗೆ ಸಮರ್ಪಿಸಿದರು. ಆ ಕ್ಷಣ ಇಬ್ಬರಿಗೂ ಅರ್ಥವಾಯಿತು, ಈ ಗೋವಾ ಪ್ರವಾಸವು ಕೇವಲ ಒಬ್ಬರನ್ನು ತಿಳಿಯುವ ಪ್ರಯಾಣವಲ್ಲ, ಆದರೆ ಅವರ ಪ್ರೀತಿಯನ್ನು ಪವಿತ್ರವಾಗಿಸುವ ಒಂದು ಆಧ್ಯಾತ್ಮಿಕ ಯಾತ್ರೆಯಾದುದು. ಪ್ರಿಯ ಮತ್ತು ರಾಘವ ಗೋವಾದಿಂದ ಮರಳಿದ ನಂತರ ತಮ್ಮ ಪ್ರೀತಿಯನ್ನು ಹೆಚ್ಚು ಗಂಭೀರವಾಗಿ ಸ್ವೀಕರಿಸಿದರು.
ಅವರು ತಮ್ಮ ಜೀವನದಲ್ಲಿ ಒಂದು ಹೊಸ ಹಾದಿಗೆ ಕಾಲಿಟ್ಟಿದ್ದರು. ಅದು ಮಾತ್ರ ಪ್ರೀತಿಯ ಹಾದಿಯಾಗಿದೆ. ಈ ಹಾದಿಯಲ್ಲಿ ಅವರು ಎಷ್ಟೋ ಸವಾಲುಗಳನ್ನು ಎದುರಿಸಿದರು. ಆದರೆ ಅವರ ಪ್ರೀತಿ ಎಂದಿಗೂ ಹಳೆಯದಾದುದಾಗಲಿಲ್ಲ. ಇದು ಎಂದೆಂದಿಗೂ ಪ್ರಿಯ ಮತ್ತು ರಾಘವನ ಪ್ರೀತಿಯ ಕಥೆಯಾಗಿ ಉಳಿಯುತ್ತದೆ. ಅದನ್ನು ಅವರು ಯಾವಾಗಲೂ ನೆನಪಿನಲ್ಲಿ ಇಡುತ್ತಾರೆ. ಗೋವಾದ ಸುಂದರ ನೆನಪುಗಳನ್ನು ತಮ್ಮ ಹೃದಯದಲ್ಲಿ ಹಿಡಿದಿಟ್ಟುಕೊಂಡು ಪ್ರಿಯಾ ಮತ್ತು ರಾಘವ ಬೆಂಗಳೂರಿಗೆ ಮರಳಿದರು. ಗೋವಾದಲ್ಲಿದ್ದ ಆ ಸಪ್ತಾಹ ಅವರ ಜೀವನದ ಒಂದು ಅಮೂಲ್ಯವಾದ ಭಾಗವಾಗಿ ಉಳಿಯಿತು. ಬೆಂಗಳೂರಿಗೆ ಹಿಂತಿರುಗಿದ ಮೇಲೆ ಅವರ ಸಂಬಂಧವು ಹೊಸ ಆಯಾಮವನ್ನು ಪಡೆದಿತು. ಪ್ರಿಯಾ ಮತ್ತು ರಾಘವ ದೈನಂದಿನ ಜೀವನದಲ್ಲಿ ತಾವು ಅನುಭವಿಸಿದ್ದ ಮಾಯಾ ಸಮುದ್ರವನ್ನು ಅವರ ದಿನನಿತ್ಯದ ಚಟುವಟಿಕೆಗಳಲ್ಲಿ ತರುವ ಪ್ರಯತ್ನ ಮಾಡುತ್ತಿದ್ದರು. ಕಾಲೇಜಿನ ಬಿಜಿಯಾಗಿರುವ ಸುತ್ತಲೂ ಅವರ ನಡುವಿನ ಬಾಂಧವ್ಯವು ಮತ್ತಷ್ಟು ಗಟ್ಟಿಯಾದೀತು ಎಂದು ಎರಡೂ ಮನಸ್ಸುಗಳು ನಿರೀಕ್ಷಿಸುತ್ತಿದ್ದವು. ಪ್ರಿಯ ತನ್ನ ಪಠ್ಯದಲ್ಲಿ ಮುಂದುವರಿಯುತ್ತಾ ಇದ್ದಾಗ ರಾಘವ ತನ್ನ ವೃತ್ತಿ ಜೀವನದಲ್ಲಿ ಮೊದಲ ಹೆಜ್ಜೆಗಳನ್ನು ಇಡಲು ತಯಾರಿ ಮಾಡಿಕೊಳ್ಳುತ್ತಿದ್ದನು. ಅವರು ಇಬ್ಬರೂ ತಮ್ಮ ಧ್ಯೇಯಗಳಿಗೆ ತಕ್ಕ ರೀತಿಯಲ್ಲಿ ತೊಡಗಿಕೊಂಡರು. ಆದರೆ ಅವರ ನಡುವಿನ ಪ್ರೀತಿ ಮಾತ್ರ ಕಡಿಮೆ ಆಯಿತಲ್ಲ. ಪ್ರತಿಯೊಂದು ಸಂಜೆ ಆ ಗೋವಾದ ಆ ದಿನಗಳ ನೆನಪುಗಳು ಅವರ ಮನಸ್ಸಿಗೆ ಬಂದು ನಗೆಯ ಹುಣ್ಣಿಮೆಯನ್ನು ತಂದಿತು. ನೀನು ಹೇಗಿದ್ದೀಯಾ ಎಂಬ ಪ್ರಿಯದ ಮೆಸೇಜುಗೆ ಇಲ್ಲಿ ನಿನ್ನ ನೆನಪುಗಳು ತುಂಬಾ ಬಂದಿವೆ ಎಂದು ರಾಘವ ತಕ್ಷಣವೇ ಉತ್ತರಿಸುತ್ತಿದ್ದನು. ಅವರಿಬ್ಬರ ನಡುವೆ ನಾಡಿಯಿರುವ ದೂರವು ಕೇವಲ ದೂರವಾಗಿತ್ತು, ಅದು ಹೃದಯಗಳಿಗೆ ತಟ್ಟಲಿಲ್ಲ. ಅವರ ಪ್ರೀತಿ ನಿಗೂಢತೆಯಂತೆ ಹೆಚ್ಚಿನ ಗಾಢತೆಯನ್ನು ಪಡೆಯಿತು. ಈ ರೀತಿಯ ಹೃದಯ ಸ್ಪರ್ಶಿಯಾದ ಸಂಬಂಧವು ಅಲ್ಲಿ ಹೋಗಿ ಬಂದಾಗ ಯಾವಾಗಲೂ ಹೆಮ್ಮೆಗಾಗಿ ಭಾಸವಾಗುತ್ತದೆ. ಒಂದು ದಿನ ಪ್ರಿಯಾ ತನ್ನ ಸ್ನೇಹಿತೆಯರೊಂದಿಗೆ ಕಾಲೇಜು ಓಡಾಡುವಾಗ ಆಕೆಯ ಹೃದಯದಲ್ಲಿ ಬಿಸಿಯ ಅಲೆಗಳು ಹರಿಯುತ್ತಿದ್ದವು. ನನಗೆ ಏನೂ ಮಾಡೋಕೆ ಮನಸ್ಸೂ ಇಲ್ಲ ಅಂದಳು. ಆಕೆ ತನ್ನ ನೆನಪುಗಳನ್ನು ಹಿಡಿದುಕೊಳ್ಳುವಷ್ಟು ಗಾಢವಾಗಿತ್ತು. ನೋಡು, ರಾಘವ ನಿನ್ನನ್ನು ತುಂಬಾ ಪ್ರೀತಿಸುತ್ತಾನೆ ಅಂದರು ಅವಳ ಸ್ನೇಹಿತೆಯರು. ಆದರೆ ನೀನು ಸ್ವಲ್ಪ ತಾಳ್ಮೆ ಇರಬೇಕು. ಆದರೂ ಈ ನಗು ಕುಸುಮಗಳು ಕೇವಲ ಕಾಲದ ವಿಚಾರವಾಗಿತ್ತು. ರಾಘವವೂ ಕೂಡ ತನ್ನ ಕೆಲಸದಲ್ಲಿ ಮುಂಚೂಣಿಯಲ್ಲಿದ್ದರೂ ಪ್ರಿಯನ ನೆನಪುಗಳು ಅವನನ್ನು ಹಿಡಿದುಕೊಳ್ಳುತ್ತವೆ. ಅವನ ಜೀವನದಲ್ಲಿ ಪ್ರಿಯಾ ಎಂಬ ಹೆಸರಿನ ಪ್ರೀತಿ ಆ ಗೋವಾದಂತಹ ನೆನಪುಗಳಲ್ಲಿ ಹೂಳಿಗತಿಸಿತು. ಮಾಡಿದ ನೆನಪುಗಳು ಅವರ ಪ್ರೀತಿಯ ಬುದ್ಧಿಮತ್ತೆಯನ್ನು ಹೆಚ್ಚಿಸಿದವು. ಅವರಿಬ್ಬರೂ ಸಮಯಕ್ಕೆ ಬದ್ಧರಾಗಿದ್ದು, ಆದರೂ ಪ್ರೀತಿ ಕಳೆದುಕೊಳ್ಳದಂತಾಯಿತು. ಒಂದು ದಿನ ಅವರು ಮತ್ತೊಂದು ಮಹತ್ವದ ನಿರ್ಣಯವನ್ನು ಕೈಗೊಂಡರು. ಪ್ರಿಯಾ ಮತ್ತು ರಾಘವ ಅವರ ಸ್ನೇಹಿತರನ್ನು ಭೇಟಿಯಾಗಿ ನಾವು ಮುಂದಿನ ಹಂತಕ್ಕೆ ಹೋಗಲು ನಿರ್ಧರಿಸಿದ್ದೇವೆ ಎಂದು ಹೇಳಿದರು. ಅವರ ಸ್ನೇಹಿತರು ಆಶ್ಚರ್ಯದಿಂದ ಕೇಳಿದರು, ನೀವು ಏನೂ ಹೇಳದೇ ಇದ್ದೀರಿ, ಆದರೆ ನೀವು ಈಗ ಈ ನಿರ್ಧಾರಕ್ಕೆ ಬಂದು ಬಿಟ್ಟೀರಾ? ಪ್ರಿಯ ನಗು ಮುಖದಲ್ಲಿ, ಹೌದು, ನಾವು ಹೊಸ ಜೀವನಕ್ಕೆ ಶುಭಾರಂಭ ಮಾಡೋಣ ಎಂದು ತೀರ್ಮಾನಿಸಿದ್ದೇವೆ ಎಂದಳು. ರಾಘವ ಕೂಡ ತನ್ನ ಪ್ರೀತಿಯ ಭಾವವನ್ನು ಅದೃಷ್ಟವಂತಿಕೆಯಾಗಿ ಹೊತ್ತೊಯ್ದ. ಈ ಹೊಸ ಜೀವನವು ಪ್ರಿಯ ಮತ್ತು ರಾಘವನಿಗೆ ಹೊಸ ಅಧ್ಯಾಯವನ್ನು ಬರೆದಿತು. ಅವಳನ್ನು ತನ್ನ ಜೀವನಕ್ಕೆ ಒಪ್ಪಿಸಿ ಅವನನ್ನು ತನ್ನ ಹೃದಯದಲ್ಲಿ ಪರಿಪೂರ್ಣವಾಗಿ ಸೇರಿಸಿಕೊಳ್ಳುವ ಪ್ರತಿಜ್ಞೆಯೊಂದಿಗೆ ಅವರು ಮದುವೆಯ ಆಚರಣೆಯನ್ನು ತಯಾರಿಸಿದರು. ಈ ರೀತಿಯಾಗಿ ಪ್ರಿಯ ಮತ್ತು ರಾಘವನ ಪ್ರೀತಿಯ ಕತೆ ಹೊಸ ಜೀವಂತಿಕೆಯನ್ನು ಹೊಂದಿ ಇನ್ನೊಂದು ಹಸಿರಾಗಿಯೂ ಹೂವಿನಂತೆ ಅರಳಿತು. ಗೋವಾದಲ್ಲಿ ಆರಂಭವಾದ ಈ ಕಥೆಯು ಈಗ ಅವರ ಜೀವನದ ಸುಂದರ ಪುಟಗಳಲ್ಲಿ ಒಂದು ಪ್ರಮುಖ ಕಂತಾಗಿದೆ.